ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಟು ಕುಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ವಡೆ ಮಾಡ್ತಾ ಇದ್ದೀನಿ ಅನ್ಕೊಂಡ್ರಾ? ಇಲ್ಲ, ಇದು ವಡೆ ಅಲ್ಲ. ಆದ್ರೆ ಇದಕ್ಕೆ ನೆನೆಸ್ತಿರೋದು ಕಡಲೆಬೇಳೆನೆ. ಕಡಲೆಬೇಳೆನ ಉಪಯೋಗಿಸಿ ನಾನಿವತ್ತು ಒಂದು ಸಲಾಡ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನ ತುಂಬಾ ಸಲ ಮಾಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಿ ಸಹ ತುಂಬಾ ಇಷ್ಟಪಟ್ಟು ತಿಂದಿದ್ರು. ಹಾಗೂ ಅವಾಗವಾಗೆ ನಾವಿದನ್ನ ಹಬ್ಗಳಲ್ಲಾಗಿರ್ಬೋದು ಅಥವಾ ಏನಾದ್ರೂ ತಿನ್ಬೇಕು ಅನ್ನಿಸ್ದಾಗ ಇದನ್ನ ಟ್ರೈ ಮಾಡ್ತಾ ಇರ್ತೀವಿ. ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಹಾಗಾಗಿ ನಿಮ್ ಜೊತೆ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಇದನ್ನ ತೋರಿಸ್ಕೊಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭ ಇದನ್ನ ಮಾಡೋದು. ಈ ಟೇಸ್ಟ್ಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ. ಆಸ್ ಯೂಶುವಲ್ ನಾವು ಹೆಸರು ಬೇಳೆ ಹೇಗ್ ಮಾಡ್ತೀವಿ ಅದೇ ರೀತಿ ಕಡಲೆಬೇಳೆನೂ ಸಹ ಚೆನ್ನಾಗಿ ವಾಶ್ ಮಾಡಿ ತೊಳ್ಕೊಬೇಕು. ಆದಷ್ಟು 3-4 ಸಲ ಚೆನ್ನಾಗಿ ವಾಶ್ ಮಾಡಿ. ಯಾಕಂದ್ರೆ ಅದರಲ್ಲಿ ಒಂಥರ ವೈಟ್ ಕಲರ್ ಬರ್ತಿರುತ್ತಲ್ವಾ, ಅದೆಲ್ಲ ಕಂಪ್ಲೀಟ್ ಆಗಿ ಹೋಗೋವರೆಗೂ ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಅಲ್ವಾ ಅಂದ್ಬಿಟ್ಟು ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಅಷ್ಟೇ ತಗೊಂಡೆ. ಬಟ್ ತೊಳೆಯುವಾಗ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇತ್ತು. ನೀವು ನಂತರ ಎಲ್ಲ ಕಂಜೂಸ್ ಬುದ್ಧಿ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ದೊಡ್ಡದಾಗಿರುವಂತ ಪಾತ್ರೆ ತಗೊಂಡು ಅದರಲ್ಲಿ ಆರಾಮಾಗಿ ತೊಳ್ಕೊಳ್ಳಿ. ಈ ತರ ಮಾಡ್ತಿರೋದಕ್ಕೆ ದಯವಿಟ್ಟು ಯಾರು ಅನ್ಕೊಂಬೇಡಿ. ಸಾರಿ ಫಾರ್ ದಟ್. ನನಗೂ ಆಕ್ಚುಲಿ ಅವಾಗ ಗೊತ್ತಾಗ್ಲಿಲ್ಲ. ಬಟ್ ತೊಳಿಬೇಕಾದ್ರೆ ಫ್ಲಾಶ್ ಆಯ್ತು. 3-4 ಸಲ ತೊಳ್ಕೊಂಡ್ಮೇಲೆ ಅದು ಮುಳುಗೋ ಅಷ್ಟು ಒಂದ್ ಸ್ವಲ್ಪ ನೀರ್ನ ಹಾಕಿಟ್ಬಿಟ್ಟು ಮಿನಿಮಮ್ 1-2 ಅವರ್ ನೀವು ನೆನೆಸ್ಬೇಕಾಗುತ್ತೆ. ಯಾಕಂದ್ರೆ ಕಡಲೆಬೇಳೆ ಬೇಗನೂ ನೆನೆಯುತ್ತೆ. ಹಾಗೆ ಇದು ಗಟ್ಟಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದನ್ನ ನೀವು ಚೆನ್ನಾಗಿ ನೆನೆಸ್ಕೊಬೇಕು. ನೋಡಿ, ನಾನಿಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಸೌತೆಕಾಯಿ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಹಾಗೂ 1 ನಿಂಬೆಹಣ್ಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಕಡಲೆಬೇಳೆ ಆಲ್ಮೋಸ್ಟ್ ನೆಂದಿದೆ. 2 ಅವರ್ಸ್ ಬಿಟ್ಟಿದ್ದೆ, 2.5 ಅವರ್ಸ್ ಆಲ್ಮೋಸ್ಟ್. ಅದು ನೆಂದಿದ್ಮೇಲೆ ನಾನಿಲ್ಲಿ ಅದು ಅಷ್ಟೊತ್ತಿಗೆ ನಾನು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ನಿಮಗೆ ಬೇಕಾಗಿರೋ ತರಕಾರಿನ ನೀವು ಹಾಕ್ಬೋದು. ಕ್ಯಾರೆಟ್, ಬೀಟ್ರೋಟ್ ಏನ್ ಬೇಕಾದ್ರೂ ಹಾಕ್ಬೋದು. ಬಟ್ ಅದನ್ನ ಗ್ರೇಟ್ ಮಾಡಿ ತಗೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೊಟ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ಲಿ. ಅದು ಕಾದಿದ್ದಾದ್ಮೇಲೆ ಆಸ್ ಯೂಶುವಲ್ ಒಗ್ಗರಣೆಗೆ ಬೇಕಾಗಿರುವಂತ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಬೇಕಿದ್ರೆ ಜೀರಿಗೆ. ಬಟ್ ನಾನು ಜೀರಿಗೆನ ಆಡ್ ಮಾಡಿಲ್ಲ. ನೀವು ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಳಿ. ಹಾಗೂ ಸಾಸಿವೆ, ಜೀರಿಗೆ ಆಪ್ಷನಲ್, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಗೂ ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋರು ಹಸಿಮೆಣಸಿನ್ಕಾಯಿನ ಹಾಕೊಬಹುದು. ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ ಯೂಶಲಿ. ಹಾಗಾಗಿ ನಾನಿಲ್ಲಿ ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸೊ ಒಣಮೆಣಸಿನ್ಕಾಯಿನೇ ನಾನು ಒಗ್ಗರಣೆಗೆ ಸೇರಿಸ್ಕೊಂತೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ನಾನಿಲ್ಲಿ ಸಾಸಿವೆನ ಆಡ್ ಮಾಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಸಾಸಿವೆ ಸಿಡ್ದಾದ ನಂತರನೇ ನೀವು ಬೇರೆ ಉಳಿದ ಪದಾರ್ಥಗಳನ್ನ ಆಡ್ ಮಾಡಬೇಕು. ಸಾಸಿವೆ ಸಿಡ್ದಿಲ್ಲ ಅಂದ್ರೆ ಅದು ಹೊಟ್ಟೆ ನೋವು ಬರ್ಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಅಡಿಗೆ ಮಾಡ್ಬೇಕಾದ್ರೆ ಒಗ್ಗರಣೆಯಲ್ಲಿ ಸಾಸಿವೆ ಸಿಡಿಲೇಬೇಕು ಅಂತ ಅದಕ್ಕೆ ಹೇಳೋದು. ಇಲ್ಲಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದೆ. ನಾನೀಗ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತೆ ಇಂಗನ್ನ ಸೇರಿಸ್ಕೊಳ್ತೀನಿ. ಈ ಸಲಾಡ್ನ ನೀವು ಯಾವಾಗಾದ್ರೂ ಈವ್ನಿಂಗ್ ಟೈಮಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಬಾಕ್ಸ್ ಏನಾದ್ರೂ ತಗೊಂಡೋಗೋದಾದ್ರೆ ಆಫ್ಟರ್ನೂನ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ತಗೊಂಡೋಗ್ಬೋದು. ಊಟದ ಜೊತೆ ತಿನ್ಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದೇ ಒಂದು ಒಣಮೆಣಸಿನ್ಕಾಯಿನ ಸೇರ್ಸಿದೀನಿ. ತುಂಬಾ ಸೀಸಕ್ಕೆಲ್ಲ ಹೋಗ್ಬೇಡಿ. ಅದು ಸ್ವಲ್ಪ ಪಟ ಅಂತಿದ್ದಂಗೆ ನೀವು ಸ್ಟವ್ನ ಆಫ್ ಮಾಡಿಬಿಡಿ. 1-2 ಸಲ ಈ ತರ ಬಾಡಿಸ್ಕೊಂಡು ಆಮೇಲೆ ಬಿಡಿ. ಹೇಳ್ತಿದ್ನಲ್ವಾ, ಇದು ಹಬ್ಬ ಹರಿದಿನಗಳಲ್ಲೂ ಸಹ ನೀವು ಇದನ್ನ ಮಾಡ್ಬೋದು. ಅಥವಾ ಮನೆಗೆ ಯಾರಾದ್ರೂ ನೆಂಟರು ಬಂದಾಗ ಬರೀ ಹೆಸರು ಬೇಳೆ ಕೋಸಂಬರಿ ಮಾಡಿ ಬೋರ್ ಆಗಿದ್ರೆ ನೀವು ಈ ರೆಸಿಪಿನ ಸಹ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಅವಾಗವಾಗ ಟ್ರೈ ಮಾಡ್ತಾ ಇರ್ತೀವಿ. ಹೆಸರು ಬೇಳೆ ಜೊತೆ ಕಡಲೆಬೇಳೆ ಸೇರ್ಸಿದ್ರು ಚೆನ್ನಾಗಿರುತ್ತೆ. ಈ ಕಡಲೆಬೇಳೆ ಜೊತೆ ಸ್ವಲ್ಪ ನೆನೆಸಿರೋ ಅಥವಾ ಮೊಳಕೆ ಬರ್ಸಿರೋ ಅಂತಹ ಹೆಸರು ಕಾಳನ್ನ ಸೇರ್ಸಿದ್ರು ಸಹ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಡಯಟ್ ಮಾಡ್ತೀರಾ ನೋಡಿ, ಅವ್ರಿಗಂತೂ ಇದು ಮಾಡ್ಸಿರೋಂತಹ ರೆಸಿಪಿ. ಯಾಕಂದ್ರೆ ಇದರಲ್ಲಿ ಎಲ್ಲಾ ತರಹದ ವೆಜೀಸ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ನಾನು ಕ್ಯಾಪ್ಸಿಕಮ್ನು ಸಹ ಇದಕ್ಕೆ ಹಾಕ್ತೀನಿ. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ನಾನು ಹಾಕೋದಿಲ್ವಲ್ಲ, ಅದ್ರಾಗಿ ನಾನು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಸಲಾಡ್ಗೆಲ್ಲ ಇಷ್ಟಪಡೋದಾದ್ರೆ ನೀವು ಒಂದ್ ಮೂಲಂಗಿನೂ ಸಹ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿ ಫ್ಲೇವರ್ ಚೆನ್ನಾಗಿರುತ್ತೆ. ನಾವ್ ಅದಕ್ಕೆ ನಿಂಬೆಹಣ್ಣು ಹಿಂಡಿ ಎಲ್ಲಾದ್ರ ಜೊತೆ ತಿನ್ಬೇಕಾದ್ರೆ ಆ ಫ್ಲೇವರ್ ತುಂಬಾ
ಚೆನ್ನಾಗಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ಈ ಕರ್ಬೇವಿನ ಸೊಪ್ಪು ತಣ್ಣಗಾದ್ಮೇಲೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿನ ನಾನು ಪುಡಿ ಮಾಡಿಬಿಡ್ತೀನಿ. ಮೆಣಸಿನ್ಕಾಯಿ ಆ ಥರ ಪುಡಿ ಮಾಡಿದ್ರೆ ಎಲ್ಲಾದ್ರ ಜೊತೆನೂ ಬ್ಲೆಂಡ್ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಈರುಳ್ಳಿನ ಕಡಿಮೆ ಕ್ವಾಂಟಿಟಿಯಲ್ಲೇ ನಾನು ತಗೊಂಡಿದ್ದೆ, ಒಂದು ಈರುಳ್ಳಿ ಅಷ್ಟೇ ತಗೊಂಡಿದ್ದೆ. ಯಾಕಂದ್ರೆ ನಾನು ಇಲ್ಲಿ ಇಬ್ರಿಗೆ ಅಷ್ಟೇ ಮಾಡ್ತಾ ಇರೋದು, ಅದಕ್ಕಾಗಿ ನೀವೇನಾದ್ರೂ ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ನೀವು ಜಾಸ್ತಿನ ತಗೊಬಹುದು. ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲಾದ್ರೂ ಚೆನ್ನಾಗಿ ಮಿಕ್ಸ್ ಆಗೋ ತರ ಇದನ್ನ ನೀವು ಕಲಿಸ್ಬೇಕಾಗುತ್ತೆ. ಈ ತರ ಮಾಡ್ಬೇಕಾದ್ರೇನೆ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊಳ್ಳಿ, ಅವಾಗ ಎಲ್ಲ ತರಕಾರಿ ಜೊತೆನೂ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅವಾಗ ನಿಮ್ಗೆ ಒಂದೊಂದ್ರಲ್ಲಿ ಒಂದೊಂದು ಟೇಸ್ಟ್ ಸಿಗೋದಿಲ್ಲ, ಎಲ್ಲಾನು ಈಕ್ವಲ್ ಟೇಸ್ಟ್ ಎಲ್ಲಾದ್ರ ಜೊತೆನೂ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ಮತ್ತೆ ಎಲ್ಲ ಒಟ್ಟಿಗೆನೂ ಹಾಕಿ ಕಲಸೋದಾದ್ರೂ ನೀವು ಕಲಿಸ್ಕೊಬಹುದು. ನಾನು ಫಸ್ಟ್ ಈರುಳ್ಳಿನ ಮಾತ್ರ ಹಾಕಿ ಅದ್ರ ಜೊತೆ ಉಪ್ಪು ಸೇರಿಸಿ ನಾನು ಯೂಶಲಿ ಯಾವಾಗಲೂ ಕಲಿಸ್ತೀನಿ. ಯಾಕಂದ್ರೆ ಈರುಳ್ಳಿಗೆ ಉಪ್ಪು ಚೆನ್ನಾಗಿ ಹಿಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧದಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿದ್ದೀನಿ. ಇಲ್ಲಿ ಕ್ಯುಕುಂಬರ್ ಸೌತೆಕಾಯಿನೂ ಅಷ್ಟೇ ಅರ್ಧದಷ್ಟು ನಾವು ಹೆಸರು ಬೇಳೆಗೆಲ್ಲ ಹೇಗೆ ಕಟ್ ಮಾಡ್ತೀವಿ ನೋಡಿ ಅದೇ ತರ ಅದನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ಳೋದಾದ್ರೆ ಸೇರಿಸ್ಕೊಳ್ಳಿ. ನಮ್ ಇಬ್ರಿಗೇನೆ ಒಂದು ಕ್ಯಾರೆಟ್ ತುಂಬಾ ಜಾಸ್ತಿ ಆಗೋದು, ಹಾಗಾಗಿ ನಾನು ಅರ್ಧ ಅಷ್ಟೇ ಸೇರಿಸ್ಕೊಂಡೆ. ಮತ್ತೆ ಒಂದ್ ಆಡ್ ಮಾಡಿದ್ರೆ ಅದು ಸ್ವಲ್ಪ ಸ್ವೀಟ್ ಅಂತ ಸಹ ಅನ್ಸುತ್ತೆ. ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನೂ ಸಹ ಸೇರಿಸಿದ್ದೆ, ಸೇರಿಸ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೇ ಬಿ ವಿಡಿಯೋಲಿ ಸ್ಕಿಪ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಹಸಿ ತೆಂಗಿನಕಾಯಿ ತುರಿ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಅದು ಹೆಲ್ತ್ಗೂ ಸಹ ತುಂಬಾ ಒಳ್ಳೇದು. ಹಾಗಾಗಿ ಸೇರಿಸ್ಕೊಳ್ಳಿ, ತುಂಬಾ ಸೇರಿಸ್ಕೊಳಕ್ ಹೋಗ್ಬೇಡಿ, 1-2 ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ ಹಸಿ ಕಾಯಿ ತುರಿನ, ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಟೊಮ್ಯಾಟೊ ಆಡ್ ಮಾಡ್ತೀನಿ ಅನ್ನೋರು ಟೊಮ್ಯಾಟೊನು ಸಹ ಸೇರಿಸ್ಕೊಬಹುದು, ಬಟ್ ಟೊಮ್ಯಾಟೊ ಒಂಥರ ನೀರ್ ಬಿಟ್ಕೊಂಡಂಗೆ ಅದೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಆಗೋಗ್ಬಿಡುತ್ತಲ್ವಾ, ಹಾಗಾಗಿ ನಾನು ಆಡ್ ಮಾಡಿಲ್ಲ. ಅದ್ರ ಬದಲಾಗಿ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಕಡಲೆಬೇಳೆ ಎಲ್ಲ ನೆಂದಿದೆ, ಮಿನಿಮಮ್ 1-2 ಅವರ್ ನೆನ್ಸಿದ್ರು ಸಾಕು. ನಾನು ಒಂದು 4 ಗಂಟೆಗೆ ನೆನೆಸಿ 6 ಗಂಟೆ ಈವ್ನಿಂಗ್ ಟೈಮ್ಗೆ ಇದನ್ನ ಮಾಡ್ಕೊತಾ ಇದ್ದೆ. ಅರ್ಧದಷ್ಟು ನಿಂಬೆಹಣ್ಣನ್ನ ನಾನಿಲ್ಲಿ ಇಂಟ್ಕೊತಿದ್ದೆ. ಇದಕ್ಕೆ ನೀವು ಜೀರಾ ಪೌಡರ್, ಚಾಟ್ ಮಸಾಲ ಮತ್ತೆ ಪೆಪ್ಪರ್ ಪೌಡರ್ನ ಆಡ್ ಮಾಡಿ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದು ತಿನ್ಬೇಕಾದ್ರೆ ಸ್ವಲ್ಪ ಚಾಟ್ ಮಸಾಲ ಏನಾದ್ರು ಆಡ್ ಮಾಡಿದ್ರೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಸಿಗುತ್ತಲ್ವಾ, ಅದ್ ಮೌತಲ್ಲಿ ಬ್ಲಾಸ್ಟ್ ಆಗಿ ಅದೊಂದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ನನಗೆ ಈ ಸಲಾಡ್ ರೆಸಿಪೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಹೆಲ್ತ್ಗೂ ತುಂಬಾ ಒಳ್ಳೇದಿದೆ, ಹಾಗೂ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.